ಯಾರು ಹುಟ್ಟಿದ ಮಕ್ಕಳ ಬಾಯಲ್ಲಿ ಹಲ್ಲಿರುತ್ತೆ ಸೋದರ ಮಾವ ಸಾಯ್ತಾನೆ ಅಂತ ಅರ್ಥ. ಕೃಷ್ಣ ಹುಟ್ಟಿದಾಗ ಬಾಯಲ್ಲಿ ಹಲ್ಲಿತ್ತು, ಸೋದರ ಮಾವ ಕಂಸ ಸಾಯ್ತಾನೆ ಅನ್ನೋದು ಫಿಕ್ಸ್ ಆಯಿತು. ಇಲ್ಲದೇನಿದ್ರೆ ಅದಕ್ಕೊಂದು ಶಾಂತಿ ಮಾಡಬೇಕು. ಮಗು ಹುಟ್ಟಿದ ತಕ್ಷಣ ಬಾಯಲ್ಲಿ ಹಲ್ಲಿದೆಯಾ ನೋಡಿ ಮೊದಲು. ಇತ್ತು ಅಂದರೆ ಸೋದರ ಮಾವನಿಗೆ ಅಪಮೃತ್ಯು, ಶಾಂತಿ ಮಾಡಿಸ್ಬೇಕು ಪುರೋಹಿತರನ್ನು ಕರೆದು. ಇಲ್ಲಿ ಶಾಂತಿ ಮಾಡಲೇ ಇಲ್ಲ, ಅದಕ್ಕೆ ಕಂಸ ಸತ್ತೇ ಹೋದ. ಇಂಥ ವಿಧಿಗಳನ್ನು ಮಾಡಿದ್ದಾನೆ ದೇವರು. ಇಂಥ ಕೃಷ್ಣ ಭಕ್ತರಿಗೆ ಸುಖ ಕೊಡಲಿಕ್ಕೋಸ್ಕರ ಅನೇಕ ಬಾಲ್ಯ ಲೀಲೆಗಳನ್ನು ವಾದಿರಾಜರು ಈ ಮಣ್ಣಿನಲ್ಲಿ 3 ಸರ್ಗಗಳಲ್ಲಿ ವರ್ಣನೆ ಮಾಡಿದ್ದಾರೆ ರುಕ್ಮಿಣೀಶ ವಿಜಯದಲ್ಲಿ. ಕೊನೆಗೆ ಎಲ್ಲರೂ ಚಾಡಿ ಹೇಳಿ ಹೇಳಿ ಸಾಕಾಗಿ ಒಂದೆಲ್ಲ ಹೆಣ್ಮಕ್ಕಳು ಸೇರಿ ಮತ್ತೊಂದು ಮೀಟಿಂಗ್ ಮಾಡಿದ್ರಂತೆ. ಈ ಕೃಷ್ಣನನ್ನು ಹಿಡಿಯುವ ನೆಪದಲ್ಲಿ ಒಂದು ದಿನವೂ ನಮ್ಮ ಮಕ್ಕಳಿಗೆ ಹಾಲು ಮೊಸರು ಬೆಣ್ಣೆ ತಿನ್ನಿಸಲಿಕ್ಕಾಗಲಿಲ್ಲ. ಅವನು ಒಲೆ ಮೇಲಿಟ್ಟ ಹಾಲನ್ನೆಲ್ಲ ಕುಡಿದು ಹೋಗ್ತಾನೆ. ಹಾಲು ಮೊಸರು ಬೆಣ್ಣೆ ಎಲ್ಲಿ ನೋಡಿದರೂ ಬಿಡುವುದಿಲ್ಲ ಕೃಷ್ಣ. ಹಾಗಾಗಿ ನಾವು ಇನ್ನು ಮೇಲೆ ದಧಿಮಥನ ಮಾಡೋದು ಬೇಡ ಅಂತ ಒಂದು ಸಂಕಲ್ಪ ಮಾಡಿದರು. ರಾತ್ರಿ ಹೊತ್ತು ದಧಿಮಥನ ಮಾಡೋಣ ಅಂತ ಸಂಕಲ್ಪ ಮಾಡಿದ್ರಂತೆ. ನಡುರಾತ್ರಿಯಲ್ಲಿ ದಧಿಮಥನ